ಅಥಣಿ ತಹಸೀಲ್ನ ಅಂಜುಮನ್ ಎ ಇಸ್ಲಾಂ ಸಮಿತಿಯ ವತಿಯಿಂದ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಬಡ ಮತ್ತು ನಿರ್ಗತಿಕ ಮುಸ್ಲಿಂ ಸಮುದಾಯದ ಸುಮಾರು 500 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಅಂಜುಮನ್ ಎ ಇಸ್ಲಾಂ ಸಮಿತಿ ಅಧ್ಯಕ್ಷ ಸೈಯದ್ ಅಮೀನ್ ಗಟ್ಯಾಲ್ ಮಾತನಾಡಿದ್ದು, ರಂಜಾನ್ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾಗಿದೆ. ಈ ಹಬ್ಬವು ದಾನ ಮತ್ತು ಧರ್ಮದ ಸಂಕೇತವಾಗಿದೆ. ಸುಮಾರು 500 ಬಡ ಮಕ್ಕಳಿಗೆ ರಂಜಾನ್ ಹಬ್ಬಕ್ಕೆ ಬೇಕಾಗುವ ಎಲ್ಲಾ ಆಹಾರ ಪದಾರ್ಥಗಳನ್ನು ಒಳಗೊಂಡ ಕಿಟ್ ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂಜುಮನ್ ಎ ಇಸ್ಲಾಂ ಸಮಿತಿಯು ಮುಸ್ಲಿಂ ಸಮುದಾಯದ ಏಳಿಗೆಗೆ ಎಲ್ಲಾ ರೀತಿಯ ಸಹಾಯ ಮತ್ತು ಬೆಂಬಲವನ್ನು ನೀಡಲಿದೆ ಅಂತ ಹೇಳಿದ್ರು. ಬಳಿಕ ಅಂಜುಮನ್ ಎ ಇಸ್ಲಾಂ ಸಮಿತಿಯ ಕಾರ್ಯದರ್ಶಿ ಖಲೀಲ್ ಭಗವಾನ್ ಮಾತನಾಡಿದ್ದು, ನಮ್ಮ ಸಮಿತಿಯಿಂದ ಬಡ ಮುಸ್ಲಿಂ ಕುಟುಂಬಗಳಿಗೆ ರಂಜಾನ್ ಮಾಸದಲ್ಲಿ ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತಿದ್ದು, ಇದರ ಜವಾಬ್ದಾರಿಯನ್ನ ಸಮಿತಿಗೆ ವಹಿಸಲಾಗಿದೆ. ಏಕೆಂದರೆ ಪಟ್ಟಣದ ಬಡವರು, ವಿಧವೆಯರು ಮತ್ತು ನಿರ್ಗತಿಕ ಕುಟುಂಬದ ಸದಸ್ಯರು ತಮ್ಮ ಕಿಟ್ ಪಡೆಯಲು ಸಮಿತಿಯ ಸದಸ್ಯರಿಂದ ಕೂಪನ್ಗಳನ್ನು ಪಡೆದು ಅಂಜುಮನ್ ಸಮಿತಿ ಕಚೇರಿಗೆ ಹೋಗಬೇಕು ಹಾಗೂ ಸಮಾಜದ ಎಲ್ಲಾ ಬಾಂಧವರು ರಂಜಾನ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಬೇಕು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷ ಜುಬೇರ್ ನಾಲಬಂದ್, ಅಮಾನುಲ್ಲಾ ಮುಲ್ಲಾ, ಜಬೀದ್ ಮಾಸ್ಟರ್, ಇಲಿಯಾಸ್ ಹಿಪ್ಪರಗಿ, ಇಮ್ರಾನ್ ಪಟಾಯಿಟ್, ಅಬ್ದುಲ್ ಅಜೀಜ್ ಮುಲ್ಲಾ, ಅಬೂಬ್ಕರ್ ಕೊಕ್ತನೂರ, ರಿಯಾಜ್ ಸನದಿ, ಬಾಬು ಖೇಮಲಾಪುರ, ಸೈಯದ್ ಗಡ್ಡೇಕರ್, ಮಕ್ಸೂದ್ ಅಹಮದ್ ಮುಲ್ಲಾ, ಸನಾವುಲ್ಲಾ ಮೋಮಿನ್, ನಿದಾವುಲ್ಲಾ ಮೋಮಿನ್, ಶೇಖ್ ಸಾಹಿದ್ ಮತ್ತಿತರರು ಉಪಸ್ಥಿತರಿದ್ದರು. मैं सैयद अमीन हाजी अब्दुल्ला गद्दार चेयरमैन अंजुमन इस्लाम कमेटी की जानिब से रमज़ान मुबारक के इस बाबरकत महीने में अंजुमन इस्लाम कमेटी अतनी के जानिब से 500 गरीब मुसलमानों की इमदाद के लिए अनाज का किट दिया जा रहा है। अल्लाह ताला से दुआ करता हूँ कि अल्लाह ताला इस कमेटी के कार खैर कबूल फरमाए। ಅಂಜುಮನ್ ಇಸ್ಲಾಂ ಎ ಕಮಿಟಿ ಅತ್ನಿ ಇವರಿಂದ ರಂಜಾನ್ ಹಬ್ಬದಲ್ಲಿ ಕಿಟ್ಟನ್ನು ವಿತರಣೆ ಮಾಡಲಾಗುತ್ತಿದೆ. ಈ ಕಿಟ್ಗಳನ್ನು ಪ್ರತಿಯೊಂದು ಊರಿನಲ್ಲಿರುವ ಮಸೀದಿಯ ಜವಾಬ್ದಾರರಿಗೆ ಚೀಟಿಗಳನ್ನು ಕೊಟ್ಟು ಬಡವರಿಗೆ ಆ ಚೀಟಿಯನ್ನು ತಲುಪಿಸಿ ಅವರು ಬಂದು ಈ ಕಿಟ್ಗಳನ್ನು